ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ತಮ್ಮನೆಲ್ಲ ಅಲ್ಲಿ ನೋಡಿರುವ ಹಾಗೆ FID ಇರುವ ರೈತರಿಗೆ 3,000 ರೂಪಾಯಿ ಪರಿಹಾರ ಧನದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ನೀವು ಬೆಳೆ ಸಮೀಕ್ಷೆಯ ಪ್ರಕಾರ ಆಧಾರ್ ಮೇಲೆ FID ಇರುವಂತಹ ರೈತರಿಗೆ ಹಂತ ಹಂತವಾಗಿ ಪರಿಹಾರದ ಹಣ ವಿತರಣೆ ಮಾಡಲಾಗುತ್ತದೆ. ಅದೇ ಥರ ನೀವು ಈಗಾಗಲೇ ಅನುಮೋದನೆ ಮಾಡಿರುವ ರೈತರು ನಾಡ ಕಚೇರಿ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಡಿರ್ಬೋದು. ಅದೇ ಥರ ಬೆಳೆ ಪರಿಹಾರ ಹಾನಿ ಪಡೆದುಕೊಳ್ಳಲು ಫ್ರೂಟ್ FID ಕಡ್ಡಾಯವಾಗಿರುತ್ತದೆ. ಇದುವರೆಗೆ ನೀವೇನಾದರೂ FID ಮಾಡಿಸದಿದ್ದರೆ ನಿಮ್ಮ ಸಮೀಪದ ಬ್ಯಾಂಕ್ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ವೋಟರ್ ID ಕಾರ್ಡ್, ಎಲೆಕ್ಷನ್ ID ಕಾರ್ಡ್, ಪಾಸ್ಬುಕ್ ಕೊಟ್ಟು ನಿಮ್ಮ FIDಯನ್ನು ಮಾಡಿಸಿಕೊಳ್ಳಬೇಕಾಗುತ್ತೆ. ಅದೇ ಥರ ನೀವು ಈ FIDಯನ್ನು ಮಾಡಿಸಿಕೊಂಡಿದ್ದರೆ ಈ FID ಮೂಲಕ ನಮ್ಮ ಖಾತೆಗೆ 3,000 ರೂಪಾಯಿಗಳನ್ನು ಹೇಗೆ ಜಮಾ ಆಗುತ್ತದೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಮುಂದುವರಿಸೋಣ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಹೋಗಿ ವರ್ಷ, ಸೀಸನ್ನು ಮತ್ತು ವಿಪತ್ತಿನ ವಿಧ ಅಂದರೆ ಕ್ಲೈಮ್ ಟೈಪ್ಸ್ ಅಂತಿದೆಯಲ್ಲ, ಅದನ್ನು 3 ಸೆಲೆಕ್ಟ್ ಮಾಡಿ ನಿಮ್ಮ FID ಹಾಕಿ ಹೇಗೆ ನಮ್ಮ ಬೆಳೆ ಪರಿಹಾರದ ಹಣದ ವಿವರವನ್ನು ಪಡೆದುಕೊಳ್ಳೋದ್ರ ಬಗ್ಗೆ ನೋಡೋಣ. ಅದೇ ಥರ ನೋಡ್ಬೋದು, ಇವಾಗ ನಾನು ನನ್ನ ವರ್ಷ ಮತ್ತು ಋತು ಮತ್ತು ವಿಪತ್ತಿನ ವಿಧ ಸೆಲೆಕ್ಟ್ ಮಾಡಿ ಗೆಟ್ ಡಾಟಾ ಅಂತ ಕೊಡಬೇಕಾಗುತ್ತೆ. ನೋಡ್ಬೋದು, ನಾನು ಇವಾಗ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು, ನಾನು ಇವಾಗ 3 ಸೆಲೆಕ್ಟ್ ಮಾಡಿ ಕೆಳಗಡೆ ಗೆಟ್ ಡಾಟಾ ಅಂತಿದೆಯಲ್ಲ ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇದರಲ್ಲಿ 4 ರೀತಿಯಲ್ಲಿ ನಮ್ಮ ಬೆಳೆ ಪರಿಹಾರದ ಹಣವನ್ನು ವಿವರ ಪಡೆದುಕೊಳ್ಳಬಹುದು. ಮೊದಲನೇದಾಗಿ ಆಧಾರ್ ಕಾರ್ಡ್ ನಂಬರ್ ಅಥವಾ FID ಅಥವಾ ಮೊಬೈಲ್ ನಂಬರ್ ಮತ್ತು ಸರ್ವೆ ನಂಬರ್. ನಾವು ಇವತ್ತು ನಮ್ಮ FID ಮೂಲಕ ನಮ್ಮ ಬೆಳೆ ಹಾನಿಯ ಹಣದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವಿಲ್ಲಿ ಕೆಳಗಡೆ ಫಾರ್ಮರ್ ID ರೈತರ ಗುರುತಿನ ಸಂಖ್ಯೆ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ಹಂಗೆ ಕೆಳಗಡೆ ಇಲ್ಲಿ FID ಹಾಕುವಂಥ ಸ್ಕ್ರೀನ್ ಬಂತು. ನೋಡ್ಬೋದು, ಇಲ್ಲಿ ನಾವು ಕೆಳಗಡೆ ನಮ್ಮ FID ನಿಮಗೆ ಗೊತ್ತಿರ್ಬೋದು. ನಿಮ್ಮ FID ನಿಮಗೆ ಗೊತ್ತಿದ್ದರೆ ಇಲ್ಲಿ ಹಾಕಿ ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ FIDಯನ್ನು ಹೇಗೆ ಪಡೆದುಕೊಳ್ಳೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದೇ ಥರ ನನಗೆ ನನ್ನ FID ಇರೋದ್ರಿಂದ ನಾನು ಇಲ್ಲಿ ಕೆಳಗಡೆ ನನ್ನ FID ಹಾಕಿ ಫೆಚ್ ಕೊಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ನನ್ನ FID ಹಾಕಿ ಫೆಚ್ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನಾನು ನನ್ನ FID ಹಾಕಿ ಫೆಚ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದೇ ಥರ ನೀವು ಕೂಡ ನಿಮ್ಮ FIDಯನ್ನು ಹಾಕಿ ಫೆಚ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ನಾವಿವಾಗ ನಮ್ಮ FID ಹಾಕಿ ಸರ್ಚ್ ಕೊಟ್ಟ ತಕ್ಷಣ ನೋಡ್ಬೋದು, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಸಿಗುತ್ತೆ, ಮತ್ತು ನಮ್ಮ ಹೆಸರು ಸಿಗುತ್ತೆ, ಮತ್ತು ನಮ್ಮ FID ನಂಬರ್ ಕೂಡ ಸಿಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದುವರೆಗೂ ನನಗೆ ಯಾವುದೇ ತರಹದ ಬೆಳೆ ಪರಿಹಾರದ ಹಣವು ಬಂದಿರೋದಿಲ್ಲ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನನಗೆ ಯಾವುದೇ ಥರದ ಬೆಳೆ ಪರಿಹಾರದ ಹಣ ಬಂದಿರೋದಿಲ್ಲ ಕಾರಣ ನನಗೆ ಯಾವುದೇ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇಲ್ಲ. ಅದೇ ಥರ ನಿಮಗೂ ಕೂಡ ನಿಮ್ಮ ಬೆಳೆ ಪರಿಹಾರದ ಹಣವನ್ನು FID ಮೂಲಕ ಬಂದಿದ್ದರೆ ಈ ಥರ ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು, ಈ ಥರ ಡೀಟೇಲ್ಸನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.